everyone, welcome to another new vlog. So ನಮ್ಮ ಮನೆಗೆ ಇವತ್ತು ಒಂದು ಫಂಕ್ಷನ್ ನಡೆಯೋದು ಸ್ಟಾರ್ಟ್ ಆಗೈತಿ. ಸೊ ಏನು ಫಂಕ್ಷನ್ ನಾವು ಅವಾಗ ಕೇಳೋಣ ಅಂತ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಏನು ಫಂಕ್ಷನ್ ಅಂದರೆ ನಾವು ಮದುವೆಕ್ಕಿಂತ ಮುಂಚೆ ಹಿರಿಯರು ತೀರ್ಕೊಂಡಿರ್ತಾರಲ್ಲ, ಎಲ್ಲ ಹಿರಿ ಜನ ನಮ್ಮ ಫ್ಯಾಮಿಲಿಯವರು, ಅವ್ರಿಗೊಂದು ಪೂಜೆ ಮಾಡ್ತೀವಿ. ಇವತ್ತು ಪೂಜೆ ಮಾಡಿಬಿಟ್ರೆ ನಾನ್ ವೆಜ್ ಮಾಡ್ತೀವಿ. ಅವ್ರು ಏನು ತಿಂತಾರೆ ಎಲ್ಲ ಇಟ್ಟು ಅವ್ರ ಫೋಟೋ ಇಟ್ಟು ಪೂಜೆ ಮಾಡಿ ಲೋಬನ್ ಹಾಕ್ತೀವಿ. ಇವತ್ತು ಆಗ್ಬಿಟ್ರೆ ಇನ್ನು ಮದುವೆ ತಿನ್ಕ ನಾನ್ ವೆಜ್ ತಿನ್ನಂಗಿಲ್ಲ. ನಾಳೆಯಿಂದ ಏನು ತಿನ್ನಂಗಿಲ್ಲ. ನಾನ್ ವೆಜ್ ತಿನ್ನಂಗಿಲ್ಲ ಇವತ್ತು ಅಂದ್ರೆ ಪೂಜೆಗೆ ತಿಂದ್ಬಿಟ್ರೆ ನಾಳೆಯಿಂದ ಲಗ್ನ ಆಗತ್ತೆ, ಅಕ್ಕಿ ಕಾಳಾಗತ್ತಂಗ ನಾನ್ ವೆಜ್ ತಿನ್ನಂಗಿಲ್ಲ. ಹಿರಿಯರು ಪೂಜೆ ಮಾಡ್ತೀವಿ ಇವತ್ತು. ಓಕೆ. ಸೊ ಅದೆಲ್ಲ ಪೂಜೆ ಐತಿ ಇವತ್ತು. ನಮ್ದು ಪ್ರಿಪ್ರೇಷನ್ ಆಗತ್ತೈತೆ ಅಂದ್ ಹಲ್ದಿ ಔಟ್ಫಿಟ್ ಇನ್ನೂ ಡಿಸೈಡ್ ಆಗಿಲ್ಲ. ನಮ್ಮ ಮಿಂತ್ರನಾಗ ಏನೇನೋ ಆರ್ಡರ್ ಮಾಡಿದ್ದೆ, ಅದು ಇನ್ನೂ ಬಂದಿಲ್ಲ. ಸೊ ಹೋಗಿ ಅದೊಂದು ತೊಗೊಂಡು ಬರೋಣ. ಅದಕ್ಕಿಂತ ಮುಂಚೆ ಬ್ಲೌಸ್ ಟ್ರಯಲ್ ಮಾಡೋಣ. ನಂಗಂತೂ ಈ ಸತಿ ಮಸ್ತ್ ಟೇಲರ್ ಸಿಕ್ಕಾರ. ಪ್ರಾಪರ್ ಫಿಟ್ಟಿಂಗ್ ಇದ್ದಿದ್ದು ಬಳೆ ಶಾಸ್ತ್ರದ ಬ್ಲೌಸ್ ಇದೆ. ಏನೂ ಡಿಸೈನ್ ಮಾಡಿಸಿಲ್ಲ, ಗಿಚ್ ಅಂದ್ರೆ ಗಿಚ್ಕೊಂತೈತಿ. ಇನ್ನೂ ಸ್ವಲ್ಪ ಡೀಪ್ ಆಗಬೇಕಾಗಿತ್ತು. ಸೈಡಿಗೆ ಏನೈತಿ ಸ್ವಲ್ಪ ವೈಡನ ಹೊಲ್ಸನಿ, ಜಸ್ಟ್ 1.5 ಇಂಚ್ ಇಟ್ಟೇನಿ. ಫಿಟ್ಟಿಂಗ್ ಮಾತ್ರ ಮಸ್ತ್ ಆಗೈತಿ. ಇವ್ರು ಟೇಲರಿನ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೇನೆ, ಚೆಕ್ಔಟ್ ಮಾಡಿರಿ. ಸೊ ಇದು ಬಳೆ ಶಾಸ್ತ್ರದ ಬ್ಲೌಸ್ ಇದು ಬಂದ ರೆಡಿ ಐತೆ. ಓಕೆ, ಇದನ್ನ ಬ್ಲೌಸ್ ನಾನು ಮೋಸ್ಟ್ಲಿ ಚಪ್ರ ಪೂಜೆಗೂ ಹಾಕೋತೇನೆ. ನಂದಂತಿ ಎಲ್ಲ ಲಾಸ್ಟ್ ಮೂಮೆಂಟ್ ಗೊತ್ತಾ. ಈಗ ಮಾರ್ಕೆಟಿಗೆ ಬಂದೇವಿ. ಮೆಹ್ತಾ ಬ್ರದರ್ಸ್ ಕಡೆ ಅಲ್ಲಿ ಪ್ಲೇನ್ ಯೆಲ್ಲೋ ಕಲರ್ ಸ್ಯಾರಿ ಸಿಗ್ಬೋದು ಅಂತ ಹೇಳಾರ. ಸೊ ಅಲ್ಲಿ ಹೋಗೊಂದು ಚೆಕ್ ಮಾಡೋಣ. ಸಂಡೇ ಏನು ರಶ್ ನೋಡ್ರಿ ಇಲ್ಲಿ. ಸೊ ಚಿಕ್ಕ ಬಾರ್ಡರ್ ಇದ್ದಿದ್ದೇನ್ರಿ ಐತನ. ಆರೆಂಜ್ ತೆಗಿಯಕ್ಕದ. ಹಾಂ. ಸೊ ನನ್ನ ತಲೆನಾಗ ಹಿಂಗೆ ಪ್ಲೇನ್ ಯೆಲ್ಲೋ ಕಲರ್ ಸ್ಯಾರಿ ಐತಿ. ಚಂದ ಐತೆ ಆ್ಯಕ್ಚುಲಿ. ಅದು ನಿಮ್ಮ ಹಲ್ದಿಗೂ ಇದು ಐಡಿಯಲ್ ಅನ್ನಿಸ್ತೈತಿ, ಬಟ್ ಇದು ಚಂದ ಅನ್ಸುತ್ತೆ. ಸೊ ಇಲ್ಲಂತೂ ಚಪ್ರ ಬರ್ತೈತ್ರಿ. ಚಪ್ರ ಮತ್ತೆ ಚಪ್ರ ಹಾಕ್ಲೇನ್ರಿ ಚಪ್ರ ತೋರಿಸ್ರಿ, ನಮ್ಗೆ ಗೊತ್ತಿಲ್ಲ ವೆರೈಟಿ ಇತ್ತಂದ್ರೆ. ಸೊ ಇಲ್ಲಿ ಇಷ್ಟನ ಚಪ್ರ ಹಾಕ್ಸಾಕ್ ಟ್ರೈನ್ ಮಾಡ್ಸತೇವಿ. ನಮ್ಮ ಮಮ್ಮಿಗೆ ಹಾಕೋದು ಆಸೆ ಐತಿ. ಬರ್ರಿ ಸರ್ ಒಳಗೆ ಬರ್ರಿ. ಮನೆ ಪೇಂಟ್ ಎಲ್ಲ ಹೊಡ್ಸಿದ್ದಕ್ಕೆ ನಮ್ಮ ಹಾಲ್ ಗಿಚ್ ಕಾಣತೈತಿ. ಸೊ ಹಾಲ್ನಾಗ ಅಲ್ಲಿ ಒಂದು ಸೆಟಪ್ ಹಾಕ್ತೀವಿ, ಬ್ಯಾಕ್ ಡ್ರಾಪ್. ಸೊ ಅಲ್ಲೇ ಮೆಹಂದಿ ಏನು ಬಳೆ ಶಾಸ್ತ್ರ ಏನೇನೇನು ಫಂಕ್ಷನ್ಸ್ ಫೋಟೋಸ್ ಆಗ್ತಾವೆ ಅದು ಫುಲ್ ಆಗ್ತೈತಿ, ಫುಲ್ ಕ್ಲೀನ್ ಆಗೈತಿ. ಆ್ಯಂಡ್ ವಾಲ್ ಈಗ ಲೈಕ್ ಹಿಂಗೆ ಉದ್ದೊಂದು ಸ್ವಲ್ಪ ಫ್ಲವರ್, ಶಾರ್ಟ್ ಫ್ಲವರ್ಸ್ ಅಲ್ಲೆಲ್ಲ ಡೆಕೋರೇಟ್ ಮಾಡ್ಕೋತಾರ ಇದನ್ನು ಹಾಲ್. ಸೊ ಇದ್ರನಾಗ ಇಲ್ಲಿ 2 ಇವೆಂಟ್ ಮುಗಿದ್ಬಿಡ್ತೈತೆ. ಸೊ ಎಲ್ಲರೂ ಇಲ್ಲಿ ಸೋಫಾ ಗಿಫಾ ಹಾಕಿ ಆರಾಮ್ಸೆ ಕೂತ್ಕೋತೇವಿ. ಆ್ಯಂಡ್ ಚಪ್ರದ ಏನೈತಿ, ಚಪ್ರ ವಿತ್ ಫ್ಲವರ್ ಕಾಂಬಿನೇಷನ್ 2 ಹೇಳಿದ್ರೆ. ಸೊ ಚಪ್ರ ಮಿನಿಮಮ್ ಸ್ಟಾರ್ಟಿಂಗ್ ರೇಂಜ್ 18,000 ಬರ್ತೈತಂತ. ಎಷ್ಟೊಂದು ವೆರೈಟೀಸ್ ತೋರ್ಸಾತಿದ್ರೆ. ನಮ್ಮ ಮನೆ ಎಂಟ್ರೆನ್ಸ್ ಒಂದು ಸ್ವಲ್ಪ ಸಣ್ಣದು ಐತಿ. ಸೊ ರೋಡಿಗೆ ಜಾಸ್ತಿ ಮುಂದ್ಮಟ್ಟ ಹಾಕಕ್ಕೆ ಬರೋಂಗಿಲ್ಲ. ಸೊ ನಾವೊಂದು ಸಿಂಪಲ್ ಒನ್ ಸೆಲೆಕ್ಟ್ ಮಾಡಿದೆ. ಆ್ಯಂಡ್ ವಿ ಹ್ಯಾಡ್ ಟು ಫಿಕ್ಸ್ ಬಜೆಟ್ ಆ್ಯಂಡ್ ಆಲ್ಸೋ 3 ಬರ್ತೈತಿ. ಒಂದು ಹಾಲ್ನಾಗ, ಒಂದು ಚಪ್ರ, ಆ್ಯಂಡ್ ದೆನ್ ಫುಲ್ ಬಿಲ್ಡಿಂಗಿಗೆ ಲೈಟಿಂಗ್ಸು ಹಾಕ್ಸಾತೇವೆ ನಾವು. ಸೊ ನಮ್ದು ಹಳದಿ ಫಂಕ್ಷನ್ ಏನೈತಿ, ನಮ್ಮ ಮನಿನಾಗ ನೀರು ಹಾಕಕ್ಕಾಗಂಗಿಲ್ಲಲ್ಲ. ಸೊ ಮುಂದಿನ ಮೇಲೆ ಟೆರೆಸ್ ಮೇಲೆ ಇವ್ರ ಮೇಲೆ ಜಾಗ ಐತಿ. ಸೊ ಇಲ್ಲೇ ಬೆಳಗ್ಗೆ 11ಕ್ಕೆ ಹಂಗೆ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ. ತೋರಿಸ್ತೇನಂತೆ. ಹಾಂ, ಒಂದು 11-11:30 ರೀ. ಬರೀ ನೀರು ಹಾಕಿ ಅಷ್ಟ ಮಾಡೋದ್ರಿ ಇದ್ರ ಮಟ ಇಲ್ಲಿ ಕುಂದಿರಿಸ್ತೇವ್ರಿ. ನೀರು ಹಾಕ್ತಾರೆ ಬರೀ 1-1.5-2 ತಾಸಿಂದ ಇರ್ತೈತಿ. ಹಾಂ ಹಾಂ, ಎಸ್ 2 ತಾಸು ರೀ, ಮುಗ್ದ ಬಿಡ್ತೈತಿ. ಹಾಂ, ಇಲ್ಲಿ ಹಾಕ್ಸೋಣಂತ. ನೆರಳು ಐತಿ. ಇಲ್ಲ ಅಂದ್ರೆ ಹಿಂಗೆ ಮಾಡೋದಂದ್ರೆ ಹಿಂಗೂ ಮಾಡ್ಬೋದು. ಇಲ್ಲ ಹಿಂಗೆ ಮಾಡೋಣಂದ್ರೆ ಹಿಂಗೆ ಮಾಡ್ಬೋದು. ನಿಮ್ಗೆ ಹೆಂಗೆ ಕರೆಕ್ಟ್ ಆಗ್ತೈತೆ ಹಂಗೆ. ಇಲ್ಲಾದ್ರೂ ಮಾಡ್ಬೋದು, ಇಲ್ಲಾಂದ್ರೆ ಈ ಕಾರ್ನರಿಗೂ ಮಾಡ್ಬೋದು. ಇಲ್ಲಿ ಮಾಡೋಣ. ಹಾಂ, ಸನ್ರೈಸ್ ಇಲ್ಲಿ ಆಗ್ತೈತಿ. ಸನ್ರೈಸ್ ಇಲ್ಲಿ ಆಗ್ತೈತಿ. ಸೊ ಇಲ್ಲಿ ಮಾಡೋಣ ಅಂತ. ಸೊ ಈಗ 2 ಡೆಕೋರೇಷನ್ ಅಲ್ಲಿ ಮನೆ ಒಳಗೆ ಒಂದೈತಿ. ಸೊ ಅಲ್ಲಿ ಮೆಹಂದಿ ಮತ್ತು ಬಳೆ ಶಾಸ್ತ್ರ ಆಗ್ತೈತಿ. ಇಲ್ಲಿ ಹಲ್ದಿ ಮಾಡೋಣ ಅಂತ. ಹಲ್ದಿ ಮಾಡಾಕ ಇವ್ರು ಇಲ್ಲಿ ಇದು ಯಾವ ಫಂಕ್ಷನ್ ಹೇಳತ್ತೀರಿ? ಇಲ್ಲಿ ನೀವು ಇಲ್ಲಿ ಇದನ್ನ ಮಾಡ್ತೀನಿ ಅಂದ್ರಲ್ಲ, ಹಳದಿನ ಹೇಳಿದ್ರಿ. ಅದು ಹಳದಿನ ಇಲ್ಲಿ ಮಾಡ್ಕೊಂಡ್ಬಿಡ್ರಿ. ಅಲ್ಲೆಲ್ಲ ಅವ್ರ ಹಾಸ್ಟೆಲ್ ಹುಡುಗರು ಇರ್ತಾರಪ್ಪ. ನಂಗೆ ಭಾಳ ಜನ ಅಡ್ಡಾಡ್ತಾರ. ಅವ್ರು ನೋಡ್ಕೊ ಟೋಟಲಿ ಪ್ಯಾಕ್ ಆಗೈತಿ. ಅದಕ್ಕೆ ಅಲ್ಲೇ ಮಾಡೋಣ. ರಿಸೆಪ್ಷನ್ ಇಂದ ಏನ್ ಮಾಡೋದು? ಕುತ್ಕೊಳ್ಳೋಕೆ ಬೇಡ ಅಲ್ಲ.
ರಿಸೆಪ್ಷನ್ ಮತ್ತೆ ಬೇಕಲ್ರಿ ಸ್ಟೇಜ್ ಬೇಕು. ಏನ್ ಬ್ಯಾಡ ಅಂತಾರ ಅವ್ರು ಕೂರಲ್ಲ ತಗೊಂಬ ಯಾರು ಕೂರ್ತಾರ ಅಲ್ಲಿ ಅಂತಾರೆ. ಅಲ್ರಿ ಮಾ ಹುಡುಗ ಬ್ಯಾಡ ನೀವು ನಿಂತರ ನಾವು ಅದಕ್ಕೆ ಒಂದು ಸ್ಟೇಜ್ ವಿಶ್ ಮಾಡ್ಬೇಕು ಒಂದು ಫೋಟೋ ತೆಗಿಯಕಾರ ಅದು ಬೇಕಾ? ಹಂಗೆ ಹೆಂಗಾಕೈತಿ ನಿಮ್ಗೆ? ನೀನ್ ಏನ್ ಮಾಡಿಸ್ತಿ ಅಂತ ಮಾಡಿಸ್ ನಾವು ರೆಡಿ. ಒಳಗೆ ಯಾರು ಬರ್ತಾರಿ ಸರ್ ಏಜ್ ಆದವ್ರು ಇರ್ತಾರೆ ಅಲ್ಲಿ ಯಾರು ವಿಶ್ ಮಾಡಕ್ ಬರ್ತಾರೆ. ಇಲ್ಲ ಇಲ್ಲ ನಾವು ನೀವು ಹಂಗೆ ಮಾತಾಡೋದು ಅಲ್ಲಿ ಊಟ ವಿಶ್ ಮಾಡ್ತಾರ ಇಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ಬಿಡ್ತಾರೆ ತಂಪಾಡಿ. ಇಲ್ಲಿ ತನಕ ಹಾಕಿದ್ರೆ ನಡೀತೈತೆ. ಊಟ ಮಾಡಿ ವಿಶ್ ಮಾಡಿ ಊಟ ಮಾಡ್ಕೊಂಡು ಹೋಗ್ತಾರೆ. ಒಂದು 100 ಚೇರ್ ಹಾಕ್ಬಿಟ್ರಿ ಊಟ ಮಾಡ್ಕೊಂಡು ಸ್ಟೇಜ್ ಹಾಕ್ಕೊಟ್ರು ಗಟ್ಮುಟ್ಟು ಹಾಕಿ ಮತ್ತೆ ಹತ್ತದು ಇಳಿಯೋದು ಅದಕ್ಕೆಲ್ಲ ವ್ಯವಸ್ಥೆ ವ್ಯವಸ್ಥೆ ಮಾಡಿ. ಇದು ಎಷ್ಟೇ ತೆಗಿಬೇಕು ಸ್ಟೇಜ್ ಇದು? 23. 23. ಮತ್ ನೀವ್ ಬರ್ತೀರಾ? ಬರ್ತಾರೆ 2 ದಿನ ಹೆಂಗ್ ಬರ್ತಾರೆ? ಇಲ್ಲ ಉಳ್ಕೊತೀರಿ ಬಂದು ಏನ್ ಮಾಡ್ತೀರಿ? ಇವ್ರೆಲ್ಲರೂ ನಮ್ದು ಅಜ್ಜಿ ಸೈಡ್ ರಿಲೇಟಿವ್ಸ್ ಆಗಬೇಕು. ಸೊ ಪಡ್ಲಿಗಿ ಅಂತ ತುಂಬಿಸ್ತಾರೆ. ನಮ್ಮ ಸೈಡ್ ದೇವ್ರ ಊಟ ಅಂತಾರಲ್ಲ, ಜೋಗಮ್ಗೋಳಿ ಕರ್ಸೋದು ಮಾಡಿಸ್ತಾರೆ. ಸೊ ಅದ್ರದ್ದೆಲ್ಲ ಡಿಸ್ಕಷನ್ ಆಗತ್ತಿತ್ತು. ಆ್ಯಂಡ್ ಚಪ್ರ ಪೂಜೆಗೂ ಇವರ ಬರತ್ತಾರ. ಮೇನ್ ಇಲ್ಲಿ ಧಾರವಾಡನಾಗ ಏನೇನು ಫಂಕ್ಷನ್ಸ್ ಆಗತ್ತಾವ. ಸೊ ಡಿಸ್ಕಷನ್ ಮಾಡತ್ತಿದ್ರು ಯಾವ ದಿನ ಏನೇನು ಇಟ್ಕೊಂಡೇನು, ಯಾರ್ಯಾರಿಗೆ ಕರ್ಸೋದೈತಿ, ಏನೇನು ಮಾಡೋದೈತಿ ಅಂತ. ಹೆಂಗೆ ಎನರ್ಜಿ ತೋರಿಸ್ತೀಗ ಮಾಡ್ಬೇಕಲ್ಲ ನಾನು. ನೀನ ಜೂಲಿ ಚಾವ್ಲಾ ಈಗ ಅದು ಸಾಂಗ್ ಏನ್ ಜೂಲಿ ಚಾವ್ಲಾ. ಇನ್ನೊಂದು ಸಾಂಗ್ನಾಗ ಯಾರಿದ್ದಾರೆ? ಶ್ರೀದೇವಿ. ಚಲೋ ಚಲೋ ಸ್ಟಾರ್ಟ್. ಆದ್ಮೇಲೆ ಸೊ ಇದೆಲ್ಲ ಕೆಲಸದ್ರ ಒಳಗೆ ನಂದು ಫನ್ ಸೈಡನ್ನು ನಾನು ನೆನಪು ಹಾರ್ಬಿಟ್ಟೇನಿ. ನಂದು ಬ್ಯಾಚುಲರೇಟ್ ಪ್ಲ್ಯಾನ್ ಮಾಡೀವಿ. ಸೊ ನಾವೆಲ್ಲರೂ ಕ್ಲೋಸ್ ಫ್ರೆಂಡ್ಸ್ ಸೇರಿಸಿ ಬ್ಯಾಚುಲರೇಟ್ ಮಾಡತ್ತೀವಿ. ಬಟ್ ಈಗ ನಂದು ಮೂಡ್ ಹೆಂಗೈತೆ ಅಂದ್ರೆ ಫಂಕ್ಷನ್ ಸ್ಟಾರ್ಟ್ ಆಗಿಬಿಡ್ಬೇಕು, ಮುಗಿಸ್ಕೊಂಡು ಬಿಡ್ಬೇಕಂತ. ಇಮೋಷ್ನಲಿ ನಂಗೆ ಐ ಥಿಂಕ್ ಐ ಮಿಸ್ಸಿಂಗ್ ಅ ಲಾಟ್. ಬಿಕಾಸ್ ಒಂದು ವರ್ಷ ನಾವು ಒಟ್ಟಿಗೆ ಇದ್ವಿ. ಸೊ ಫಸ್ಟ್ ಟೈಮ್ ಇಷ್ಟು ದೂರ ಇದ್ದೇವೆ. ಆ್ಯಂಡ್ ತುಂಬ ವರ್ಷ ಆದಿಂದ ಇಲ್ಲಿ ಬಂದೇನಿ. ಸೊ ನಂಗೆ ಭಾಳ ದಿನ ಗ್ಯಾಪ್ ಆಗಿ ಬಂದಂಗೆ ಅನ್ಸಾತೈತಿ. ಆ್ಯಂಡ್ ಐ ಡೋಂಟ್ ನೋ, ಐ ಹ್ಯಾವ್ ಲಾಟ್ ಆಫ್ ಮಿಕ್ಸ್ಡ್ ಇಮೋಷನ್ಸ್. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಕಮಿಟ್ಮೆಂಟ್ ಆಫ್ ಮೈ ಲೈಫ್ ಆಗತೈತಿ. ಸೊ ಐ ಡೋಂಟ್ ನೋ, ನಂಗೆ ಇನ್ನೂ ಏನಂತಾರೆ ಪ್ರಾಸೆಸ್ ಆಗಕ್ಕೆ ಇನ್ನೂ ಇದಾಗತೈತಿ. ಮೋಸ್ಟ್ಲಿ ನಂಗೆ ಮಂಡೆಯಿಂದ ನಮ್ಮ ಅಕ್ಕ ಬರ್ತಾಳೆ. ಸೊ ಅವರೆಲ್ಲರೂ ಬರತ್ತಿದ್ದು 9ನೇ ತಾರೀಕು ಬರ್ತಾರೆ. ಸೊ ಅವಾಗಿಂದ ನಮ್ಮ ಮನೆಯಾಗೆಲ್ಲ ಫಂಕ್ಷನ್ ಸ್ಟಾರ್ಟ್ ಆಗ್ತೈತಿ. ಆ್ಯಂಡ್ ಫ್ರೆಂಡ್ಸ್ ಆಗೋಣ ಕಮ್ ಹೋಮ್. ಆ್ಯಂಡ್ ಎಲ್ಲರೂ ಏನು ಹೇಳತ್ತಾರೆ ಅಂದರೆ, ನಿನ್ನ ಮದುವೆ ಆಗಿದ್ದು ನಿನಗೇನು ಅಷ್ಟೇನು ಚೇಂಜ್ ಅನ್ಸೋದಿಲ್ಲ, ಬಿಕಾಸ್ ನೀವು ಒಟ್ಟಿಗೆ ಇದ್ರಿ. ಆ್ಯಂಡ್ ಅವ್ರ ಮನೆಗೂ ನಾವು ಒಂದ್ಸತಿ ಹೋಗಿ ಬಂದುಬಿಟ್ಟೇನಿ. ಸೊ ಅವ್ರ ಮನೆಗೆ ಹೋಗೋಕ್ಕೂ ನಂಗೇನು ಬೇರೆಯವ್ರಿಗೆ ಮನೆಗೆ ಹೋಗಿರತ್ತೇನೆ ಅಂತ ಅನ್ಸಾತಿಲ್ಲ. ನಾನು ಲಾಸ್ಟ್ ಟೈಮ್ ಹೋದಾಗೂ ಭಾಳ ಜಲ್ದಿ ಅಡ್ಜಸ್ಟ್ ಆದೆ. ಓಕೆ 3 ದಿನ ಇದ್ದರೂ ನಾನು ಪಟ್ನ ಅವ್ರ ಮನೆಗೆ ಹೋಗಿ ನನ್ನ ರೂಮ್ ಕಿಚನ್ನಾಗ ಹೋಗಿ ಚಹಾ ಮಾಡ್ಕೋತಿದ್ದೆ. ಆ್ಯಂಡ್ 2 ದಿನ ಆದಿಂದ ಅವರೆಲ್ಲರೂ ಅಪ್ಪ ಅಮ್ಮೆಲ್ಲ ತಿಂತಿದ್ದಿಲ್ಲ, ನಾ ಪೋಹ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸೊ ಅಂಥದ್ರ ಮ್ಯಾಟರ್ನಾಗೆಲ್ಲ ನಾನು ಕಂಫರ್ಟೇಬಲ್ ಇದ್ದೇನೆ. ಹಾಗೇನು ಕಷ್ಟ ಆಗ್ತೈತಿ ಅಂತ ಅನ್ಸಂಗಿಲ್ಲ. ಬಟ್ ಅವ್ರ ಸೈಡು ಅವ್ರು ಭಾಳ ನನಗೆ ಕಂಫರ್ಟಬಲ್ ಮಾಡಿಸ್ತಾರೆ. ಎಷ್ಟು ಆಗ್ತೈತಿ ಅಷ್ಟು. ಆಮೇಲೆ ಅವ್ರ ಮಮ್ಮಿ ಡ್ಯಾಡಿಗೂ ನಂಗೆ ನೋಡ್ಬೇಕಾಗೈತಿ. ಆ್ಯಂಡ್ ನಮ್ಮ ಮಮ್ಮಿಗೂ ಅವ್ರ ಮಮ್ಮಿ ಡ್ಯಾಡಿಗೆ ನೋಡ್ಬೇಕಾಗೈತಿ. ಭಾಳ ದಿನ ಆಗೈತಿ. ಅವ್ರು ಅಳಿಯಂಗೆ ನೋಡ್ಬೇಕಾಗೈತಿ ಆ್ಯಕ್ಚುಲಿ. ಸೊ ನಾನು ಅತುಲ್ ಧಾರವಾಡಿಗೆ ರಿಸೆಪ್ಷನ್ಸಿಗೆ ಬರ್ತೇವಿ. ಸೊ ಆ ಟೈಮ್ನಾಗ ಅತುಲ್ಲು ನಮ್ಮ ಮಮ್ಮಿ ಜೊತೆ ಟೈಮ್ ಸ್ಪೆಂಡ್ ಮಾಡೇ ಇಲ್ಲ. ನಾನು ಲಾಸ್ಟ್ ಟೈಮ್ ಅವ್ರ ಜೊತೆ ಮಾಡಿದ್ದೆ. ಸೊ ಅವನು ಬಂದಿರ್ತಾನೆ 3-4 ದಿನ ನಮ್ಮ ಮಮ್ಮಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನೆ. ಈ ಅಬ್ರಾಡ್ನಾಗಿದ್ರೆ ಅದೇ ಪ್ರಾಬ್ಲಮ್. ಓಕೆ ಲೈಕ್ ನಮ್ದು ಕನೆಕ್ಷನ್ ಬಿಲ್ಡ್ ಮಾಡೋಕೆ ನಾವು ಹಾಲಿಡೇಸ್ನಾಗ ಬಂದಾಗ ಒಟ್ಟಿಗೆ ಇದ್ದ ವಿ ಹ್ಯಾವ್ ಟು ಬಿಲ್ಡ್ ಕನೆಕ್ಷನ್. ಸೊ ಅವ್ರ ಫ್ಯಾಮಿಲಿ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ಈ ಸತಿ ಲಾಡ್ ಆಫ್ ಟೈಮ್ ವಿತ್ ಫ್ಯಾಮಿಲಿ. ಸೊ ನಮ್ದು ಮದುವೆ ಎಲ್ಲ ಆದಮೇಲೆ ನಾವು ಒಂದ್ಸತಿ ದೇವ್ರಿಗೆ ಹೋಗಿ ಬರತ್ತೇವಿ. ಆ್ಯಂಡ್ ದೆನ್ ಧಾರವಾಡಿಗೆ ಬರತ್ತೇವಿ. ನಮ್ಮ ಫ್ರೆಂಡ್ಸ್ ಜರ್ಮನಿಂತೆಲ್ಲ ಬರೋರಿಗೆ ವಾಯನಾಡಿಗೆ ಕರ್ಕೊಂಡು ಹೊಂಟೇವಿ. ಸೊ ದರ್ ಆರ್ ಲಾಡ್ ಆಫ್ ವ್ಲಾಗ್ಸ್ ಆ್ಯಂಡ್ ಪ್ಲ್ಯಾನ್ಸ್ ಹ್ಯಾಪನಿಂಗ್. ಸೊ ನಿಮಗೆಲ್ಲ ವ್ಲಾಗ್ಸ್ನಾಗ ತಿಳಿಸ್ತೀನಿ ಅಂತ. ನಿಮ್ಗೆ ಹೆಂಗೆ ವ್ಲಾಗ್ ಅನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸ್ರಿ. ಆ್ಯಂಡ್ ನಾ ಬ್ಲೌಸ್ ಟ್ರಯಲ್ಸಿಗೆ ಹೋಗ್ಬೇಕು. ನನ್ನ ಬ್ಲೌಸ್ ನಂಗೆ ಯಾವಾಗ ಸಿಗ್ತೈತೆ ಅಂದರೆ 12th ಸಿಗ್ತೈತಿ. 13ನೇ ತಾರೀಕು ನೈಟ್ ನಾವು ಬಿಡಾತೇವಿ ಇಲ್ಲಿಂತ್ರ. ಸೊ ಅವಾಗ ನೋಡೋಣಂತ. ನಾನು ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಬ್ರೈಡಿನ ಬ್ಯಾಗ್ ಏನೈತಿ ಫುಲ್ ಸೆಟಪ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ. ಅವಾಗೂ ವ್ಲಾಗ್ ಮಾಡ್ತೇನಂತ. ನಿಮ್ಗೆ ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೇನೆ. ಐ ಲವ್ ಯು ಆಲ್. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೇನೆ. ಐ ಲವ್ ಯು ಆಲ್. ಬಾಯ್.